ಇಬ್ರು ಇವತ್ತೆ ಈ ಬಾಯಿನೂ ಅಷ್ಟೇ ಆ ಬಾಯಿನೂ ಅಷ್ಟೇ. ಹೌದ್ರಿಪ್ಪ. ಇದ್ರ ಒಳಗ ಮಾಸ್ತರ್ಗಳದ್ ಏನಪ್ಪಾ ಅಂತಂದ್ರ 6 ಗುಣಗಳನ್ನ ಅಳಿದು 3 ಗುಣಗಳಲ್ಲಿ ತಿಳ್ಕೊಂಡು ಹೌದು. ಈ ಕೂತಿರ್ತಕ್ಕಂಥ ಸಭಾಕ್ ನಾವು ಎಂಥ ಅನ್ನವನ್ನು ನೀಡಬೇಕಂತಕ್ಕಂಥದ್ದು ಮಾಸ್ತರ್ ತಾಕ್ ಇರ್ತದ. ಹೌದು ಹೌದಿಲ್ಲ? ಏನು ಇಲ್ಲದ ಕಾಲದಲ್ಲಿ ತಾಯಿನೂ ಇಟ್ಟದಾರ, ತಂದೆನೂ ಇಟ್ಟದಾರ. ತಾಯಿದಿಂದ ಏನಾಯ್ತು, ತಂದೆಯಿಂದ ಏನಾಯ್ತು? ಹೌದು ಹೌದಿಲ್ಲ? ಹೌದು. ವಿಗ ಯಾವ್ದು, ಕಲ್ಪ ಯಾವ್ದು, ಮಣವಂತರ ಯಾವ್ದು, ದೇವಿ ಅವತಾರಗಳು ಎಷ್ಟು, ಪರಮಾತ್ಮನ ಅವತಾರ ಎಷ್ಟು. ಹಾ ಸೂರ್ಯ ಚಂದ್ರಾದಿಗಳು ಹುಟ್ಟಲಿಲ್ಲ, ಗ್ರಹ ನಕ್ಷತ್ರಗಳು ಹುಟ್ಟಲಿಲ್ಲ, ಮುತ್ತ ಮಾಣಿಕಗಳು ಹುಟ್ಟಲಿಲ್ಲ, 84 ಲಕ್ಷ ಜೀವರಾಶಿಗಳು ನೀನು ಹುಟ್ಟಿಸಲಿಲ್ಲ. ಹೌದು. ಒಂದು ಕ್ರಿಮಿ ಕೀಟ ಹುಟ್ಟಿಸಲಿಲ್ಲ. ಆನೆ, ಕುದುರೆ, ಕೋಳಿ, ಕತ್ತಿ, ನಾಯಿ ಯಾರ ಬಾಯಾಗ ಬೊಬ್ರಾರ ಹುಟ್ಟಿಸಿದ್ರೇನ? ಕಾಮಣ್ಣ ಬಿಲ್ಲ, ಗುಡುಗ, ದೆವ್ವ, ಪಿಸಾಸಿ. ಹೌದು. ಯಾರು ಹುಟ್ಟಿಸಿರಿ? ಹೆಣ್ಣು ಹಾಡವ್ರು ಹುಟ್ಟಿಸ್ಲಿಲ್ಲ, ಗಂಡು ಹಾಡವ್ರು ಹುಟ್ಟಿಸಿರ್ಲಿಲ್ಲ ನೀವು. ಹೌದು ಹೌದಿಪ್ಪ. ಇವ್ 10 ಅವತಾರ ತಾಳಿದಾಗ ಆಕೆ 10 ಅವತಾರ ತಾಳಿ, ಅವ್ 18, ಆಕೆ 18 ಅವತಾರ ತಾಳಿದಾಗ ಅವ 18 ಅವತಾರ ತೊಟ್ಟ, 25 ಅವತಾರ ತೊಟ್ಟಾಗ 25 ಅವತಾರ, 28 ಅವತಾರ, 32 ಅವತಾರ. ಇವ್ ಎಲ್ಲಿ ಹೋದು? ಹೌದು. ಒಂದ್ ಅವತಾರ ಹೇಳ್ರಿ. ಗಪ್ರಿ. ಇವ್ರು ಹಾಡವ್ರು ಏನಾರು ಮಾಡ್ಲಿ, ಮಾಸ್ತರ್ಗಳ ಕೆಲಸ ಏನ? ಜಗ್ಗಿ ಹಾಕಿ ತರಬೇಕಲ್ಲ ದಾಂಡಿಗೆ. ಹೆಣ್ಣಿನ ವಂಶಾವಳಿನೂ ಹೇಳ್ಬೇಕು, ಗಂಡಿನ ವಂಶಾವಳಿ ಹೇಳ್ಬೇಕು. ಒಂದ್ ಅವತಾರ ಹೇಳಿದ್ರಿ ನೀವು, ಆ ಮನುಷ್ಯದ ನಾಣಿ ಮಾಡಿ ಹೇಳ್ರಿ. ಹೌದು. ಏನು ಇಲ್ಲ. ಹೌದು. ನೀ 10 ಅವತಾರ ತಾಳಿದಾಗ ನನ್ನನ್ನು 10 ಅವತಾರ ತಾಳಿದನಂತೇಳಿ ಯಾಕೆ ನೀವು ತೋಡಿ ಮಾತಾಡ್ಲಿಲ್ಲ? ಪರಮಾತ್ಮನ 10 ಅವತಾರ ಇದ್ದಾಗ ಅಲ್ಲಿ ಆಕೆಯೂ 10 ಅವತಾರದಾವಿಲ್ಲ? ಹೌದಿಲ್ಲ? ಮತ್ತ ಆಕೆ 18 ಅವತಾರದಾಗ್ಯಾವಿಲ್ಲ? ಇವನು 28 ಅವತಾರದಾಗ್ಯಾವಿಲ್ಲ? ಹೌದಿಲ್ಲ? ಮತ್ತೆ ಈ ಅವತಾರಗಳ ಯಾಕೆ ಚರ್ಚೆ ಮಾಡಲಿಲ್ಲ? ಬಿಡಿಸಿ ಹೇಳ್ಬೇಕಾಗಿತ್ರಿ. ಮತ್ತೆ ಇನ್ಯಾನ ಬೆಳಗ್ಗೆ 5 ಗಂಟೆ ಆತು. ಏನ್ ಅಡ್ಡಿ ಇಲ್ಲ, ಚಂದ ಮಾಡ್ರಿ ಕಾರ್ಯಕ್ರಮಕ್ಕರೆ. ಈ ಕಾರ್ಯಕ್ರಮನ ಬ್ಯಾರೆ ಹಾದಿ ಹಿಡಿಸಿಬಿಟ್ರಿ ನೀವು. ಹೌದು ಹೌದು. ಮತ್ ನಾವು ಬೆಳತಕ್ಕ ಅಲ್ಲಿ ಅದಕ್ಕೂ ಕೂತು ಏನಾರು ಒಂದ್ ಸ್ವಲ್ಪ ಇವ್ ಹುಡುಗರು ಏನಾರು ಚೇಷ್ಟೆ ಮಾಡ್ತಾರ, ಮಾಡ್ಲಿ. ಮಾಸ್ತರ್ಗಳಾರ ಲೆಕ್ಕ ಹಿಡಿತಾರ ಅಂದ್ರ ಮಾಸ್ತರ್ಗಳ ಮೊದಲು ಹಾದಿ ಬಿಟ್ರಿ ಇಬ್ರು. ಯಾವ ಹಿಂದ 1990 ಹಿಡ್ಕೊಂಡ ಇವತ್ತು 30-35 ವರ್ಷ ಹಿಂದಿನ ಕಲಾವಿದರವರು. ಹೌದಿಲ್ಲ? ಯಾವ ವಿಷಯ ಯಾವಾಗ ಮಾತಾಡಿರಾಗ ಎಚ್ಚರಾಕೈತಿ ನೋಡು. ಯಾವಾಗ ಬಂದ ಆದಿ ಒಳಗಿನ ವಿಷಯ ತೆಗೆದಿವು ಅವಾಗ ಅವಾಗ ಎಚ್ಚರಾಗಿ ಸ್ಟೇಜಿಗೆ ಬಂದ. ಹೌದು ಹೌದಿಲ್ಲ? ಅದಕ್ಕೆ ಇಲ್ಲ, ನೀನು ಪರ್ಸುನ್ ಮತ್ ತಲಾನ ಹಿಡಿದು ಬರಾಕೈತಿರಿಲ್ಲ, ತಳ ಎಲ್ಲಿ ಬಿಟ್ಟದಿರಿ? ನಾವು ಬಡ್ಡಿ ಹಿಡಿದು ಅವ್ರ ದಡ್ಡಿ ಕೇಳ್ದ ಗಪ್ ನೋಡು. ನೀವು ಇರ್ಲಿಪ್ಪ, ನಮ್ಮದೇನ್ ಬಿಡ್ರಿ, ನಮ್ಮದ ತಳಗ ಲೋಕಲ್. ನಿಮ್ಗೆ ಏನು ನಾವು ಒಂದೇ ಇಲ್ಲ, ರೇಖಾನ ಕಡೆನೂ ಇಲ್ಲ, ಈ ಬಾಯಿ ಕಡೆ ಅವ್ರು ಏನಿಲ್ಲ. ಈಗ ನಾವು ಕಮಿಟಿಗೆ ಬಂದಿವು, ನಾನು ನಿಮ್ಗತಿನ ಕುಣಿಬೇಕು. ಹಂಗ್ಯಾಂಗ್ರಿ ಅಪ್ಪ? ಮತ್ತೀಗ ಈಗ ನಿಮ್ಮನ್ನ ಯಾಕೆ ನಾವು ಚರ್ಚೆ ಮಾಡಾಕೈತಿ? ನಿಮ್ಮದು ಬೇಡ ನಮಗ. ಇವ್ರು ಎರಡು ವಕೀಲ್ರಿ ಇದ್ರ, ನೀವು ಜಡ್ಜ್ ಇದ್ದಂಗ್ರಿ. ಮತ್ ವಕೀಲ್ ವಾದ ಮಾಡ್ಬೇಕ್ರಲ್ಲ. ಮತ್ ನಾಳೆ ಏನ್ ಹೀಗೆ ಹೇಳವ್ರು ನೀವು ಅಲ್ಲಿ? ಕಿಲ್ಲೈತಿ ವಕೀಲ್ ಪಾಯಿಂಟ್. ಹೌದಿಲ್ಲ? ಹೊಡಿಯಪ್ಪ. ಅದಕ್ಕಪ್ಪ ನಾವ್ ಯಾಕೆ ಬಂದಿವಿ, ನಾವ್ ಮಾಡುವಂತ ಕೆಲಸ ಯಾವ್ದ? ಹೌದಿಲ್ಲ? ನಿರ್ಣಾಯಕ ಬಂದಿನ ಮೇಲತ್ತ ಯಾರು ಒಂದು 2,000 ರೂಪಾಯಿ ಕೊಡ್ತೀನಂದ್ರ ಪಾಯಿಂಟ್ ತೆಗೆದು ಹಚ್ಕಡೆ ಹಾಕಬೇಕಾಕತಿ. ಆ ಮಾಸ್ತರ್ಗಳು ದಾರ ಗಪ್ರಿಯ ಏನ್ ಹೇಳ್ತಾರ ಕೇಳ್ರಿ ಉಂಟ. ಇವತ್ತಿಗೆ 36 ವರ್ಷ ಭಂಡಾರ ಹಿಡಿದು ಹೇಳ್ತೀನಿ, ಅಂತ ವ್ಯವಹಾರ ಮಾಡೀನಿ ಅಂದ್ರೆ ನಾ ಎಳೆಗೆ ತೆಳಗ್ ಹೋಗ್ತೀನಿ, ಅದನ್ನ ಮಾಡಿಲ್ಲ. ಹೌದಪ್ಪ, ಇವಾಗೂ ಅಂತ ಮಾಡಿದವ್ರು ಎಷ್ಟೋ ಮಂದಿ ಹೋದ್ರಲ್ಲ ಅವ್ರ. ಹೌದಿಲ್ಲ? ಅದಕ್ಕ ಇರುತಕ್ಕ ಇದು ಹೊಳ್ಳಿ ಬರುದಿಲ್ಲ, ಇದು ಲಾಸ್ಟ್ ಜನ್ಮ ಐತಿ. ಹೌದಿಲ್ಲ? 84 ಲಕ್ಷ ಜೀವರಾಶಿ ಒಳಗೆ ಇದೇ ಮಾನವ ಜನ್ಮವನ್ನ ಶ್ರೇಷ್ಠ ಐತಿ. ಅದಕ್ಕೆ ನಾವು ನೀವು ಇರುತಕ್ಕ ಸೇವಾ ಹೆಂಗ್ ಮಾಡಬೇಕು? ಹೆಂಗ್ರಿಪ್ಪ? ಇವತ್ತು ಹೊತ್ತು ಹೊಂಡು ತನಕ ಈ ಕೂತಿರ್ತಕ್ಕಂಥ ದೈವಕ್ಕೆ ನಾವು ಎಂತ ಊಟ ನೀಡಬೇಕಂತಕ್ಕಂಥದ್ದು ಮಾಸ್ತರ್ಗಳು ತಾಕಿರ್ತೈತಿ. ಮಾಸ್ತರ್ಗಳು ಊಟ ಮೊದಲು ಅವ್ರು ಸರಿಯಾಗಿ ಅವ್ರು ಊಟ ಮಾಡ್ಲಿಲ್ಲ ಅಂದ್ರೆ ಪಾಪ ಅವ್ರು ಏನು ಮಾಡಬೇಕಾಗ್ಯದ? ಹೌದು ಹೌದು.
ತಾಯಿಯೂ ಕಡಿಮೆ ಇಲ್ಲ ತಂದಿನೂ ಕಡಿಮೆ ಇಲ್ಲ ಹಾ. ಅವ್ರು ಮಾಡಿರ್ತಕ್ಕಂಥ ಪವಾಡಗಳು ಬಾಳ ಅದಾವ. ಅದಾವ್ರಿಪ್ಪ. ನೀವು ಯಾಕೆ ಅದ್ರ ಬಗ್ಗೆ ಚರ್ಚೆ ಆಗ್ಲಿಲ್ಲ ನನಗಷ್ಟ ಹೌದಿಲ್ಲ. ಹೌದು. ಮುಂದಿನ ಊರಾಗೂ ಹಿಂಗ್ ಮಾಡಾಕ್ ಹೋಗ್ಬೇಡ್ರಿ. ಹಾ ಹಾ ಬಾಟಿಗೆ ಹಚ್ಚೋ ಎಲ್ಲ ಬಿಡುಗಡೆ ಆಗೋತ್ ಹೋಗ್ಬೇಕ. ಹೌದಿಲ್ಲ. ಹೌದು. ಯಾಕ 91 ಮಂದಿ ಹೆಣ್ಮಕ್ಳು ಹುಟ್ಟರು ಅಂತಕ್ಕಂಥ ಮಾತನ್ನ ಯಾರು ಹೇಳಿದ್ರು? ಗೊಲಬಾವಿ ರೇಖಾ ಹೇಳಿದ್ರು. ಹೇಳ್ಯಾರು. ಹೌದಿಲ್ಲ. ಹೌದು. ಪರಮಾತ್ಮನ ಬೆನ್ನಿನಿಂದ 33 ಕೋಟಿ ದೇವತೆಗಳು ಹುಟ್ಟ್ಯಾರಂತ ಈಚೆ ಕಡೆ ಮಾಸ್ತರ್ನ ಯಾಕೆ ಹೇಳಲಿಲ್ಲ? ಹೌದು. 91 ಎಲ್ಲಿ 33 ಕೋಟಿ ಎಲ್ಲಿ? ಹೌದು. ಹೇಳ್ಬೇಕ್ರಲ್ಲ. ಹಂಗ ದೇವಿದಿಂದ್ರ 8 ಮಂದಿ ಹುಟ್ಟ್ಯಾರ. ಹೌದ್ ಹೌದ್. 18 ಪುರಾಣದೊಳಗ ತಾಯಿ ಮಾಡಿರ್ತಕ್ಕಂಥ ಅವತಾರ ಐತಿ, ತಂದೆ ಮಾಡಿರ್ತಕ್ಕಂಥದ್ದು ಐತಿ. ಐತಿ. ಇವ್ರು ಯಾಕೆ ಹೇಳಲಿಲ್ಲ? ಹೇಳ್ಬೇಕಾಗಿತ್ತಪ್ಪ ಇವ್ರ. ನೀ ಒಂದ್ ಸ್ವಲ್ಪ ಹಿಂದ್ ಕೂತಾರ ಹೇಳ್ಬೇಕಲ್ಲ ಅವ್ರಿಗೆ. ಇವ್ ಹಾದಿ ಬಿಡಾಕೈತಿ ಅವ್ರು ಸ್ವಲ್ಪ ನಾವು ಬಿಟ್ಟದು ನೀವಾರ ಹಾದಿ ಹಿಡ್ಸ್ರ ಅನ್ಬೇಕಲ್ಲ. ಯಾಕೋ ಸುಮ್ಮನ ಇರ್ಲಿ. ಯಾಕಪ್ಪ ಅಂತಂದ್ರ ಹಾ 2 ಮೇಳ ಚಲೋ ಶೋ ಮಾಡಿದಿರಿ. ಹೌದ್. ಯಾಕಪ್ಪ ಅಂತಂದ್ರ ಈಗ ವಿಷಯ ಒತ್ತಾಟಿಗೆ ಇರ್ಲಿ, ಹೌದ್. ಜನ ಸಭಾನಾರ ಕುಂಡಿಸಿದಿರಿ. ಹೌದು. ಅದಕ್ಕೆ ನಿಮ್ಗ ಒಂದೊಂದು ಪಾಯಿಂಟ್ ನಿಮ್ಗೆ ಇಬ್ಬರಿಗೂ ನಾವು ಕಮಿಟಿ ಹೋಯ್ತಂದ್ರೆ ಕೊಡ್ತೀವಿ. ಇರ್ಲಿಪ್ಪ. ಅದಕ್ಕೆ ದಯಮಾಡಿ ಯಾಕಪ್ಪ ಅಂತಂದ್ರ ಆದಿ ಒಳಗ ಸೂರ್ಯ ಚಂದ್ರ ಆದಿಲ್ಲ, ಏನು ಇಲ್ಲದ ಕಾಲದಾಗ ಹೌದ್. ಕಣ್ಣಿಗೆ ಕಾಣದ ಕಿವಿಗೆ ಕೇಳದ ಬುದ್ಧಿಗೆ ನಿಲಕದಲ್ಲಿ ಇರ್ತಕ್ಕಂಥ ವಸ್ತು ಏನಪ್ಪಾ ಅಂತಂದ್ರ ಒಂದು ಯಾರಿಪ್ಪ? ಪ್ರಕೃತಿ ತತ್ವ, ಒಂದು ಪರತತ್ವ. ಹೌದ್ ಹೌದು. ಹೌದಿಲ್ಲ. ಹಾ. ಅಲ್ಲಿ ಏನು ಇಲ್ಲದ ಕಾಲದಾಗ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕತ್ತಲಿಲ್ಲ, ಬೆಳಕಿಲ್ಲ. ಹೌದ್. ಕಣ್ಣಿಗೆ ಕಾಣದ ಕಿವಿಗೆ ಕೇಳದ ಬುದ್ಧಿಗೆ ನಿಲಕದಲ್ಲಿ ಇರ್ತಕ್ಕಂಥ ವಸ್ತು ಎರಡಿದ್ದು. ಹೌದ್. ಒಂದು ಪ್ರಕೃತಿ ತತ್ವ, ಒಂದು ಪರತತ್ವ. ಪ್ರಕೃತಿ ತತ್ವ ಅಂದ್ರೆ ಹೆಣ್ಣ, ಪರತತ್ವ ಅಂದ್ರೆ ಗಂಡ. ಹೌದ್. ಅಲ್ಲಿ ಹೆಣ್ಣು ಐತಿ, ಗಂಡು ಐತಿ. ಹಾ. ಅಲ್ಲಿ 2 ರೂಪ ತೊಟ್ಟ ಹಿಂದ್ ಕೂತಾವ್ರೇನು ಹೆಣ್ಣು ಏನು ಗಂಡು. ಹೌದ್ ಹೌದು. ಹಿಂಗ ಅವತಾರ ತಕೊಂಡು ಬರ್ಬೇಕ ಅವನ. ಹೌದಿಲ್ಲ. ಹೌದ್. ಇಲ್ಲಿ 2 ಬೆನ್ನು ರೂಪಗಳು ಏನು ಹೆಣ್ಮಗಳು ಏನು ಗಂಡು ಮಕ್ಕಳು. ಅಲ್ಲಿ ಹೌದು. ಹೆಣ್ಣು ಐತಿ, ಗಂಡು ಐತಿ. ಹೌದ್. ಹೌದಿಲ್ಲ. ಇನ್ನು ನೀವು ಸೃಷ್ಟಿ ತಿಥಿ ಲಯ ಮಾಡ್ಕೋತ ಹೋಗ್ರಿ ಅಂತೇಳಿ ಪ್ರಕೃತಿ ತತ್ವ ಮತ್ತು ಪರತತ್ವಗಳೇನು ಹುಟ್ಟಿಸಿ ಬಿಟ್ಟ ಅಲ್ಲಿ ಹಿಂದ ಉಳ್ದಾರಲ್ಲ, ಹಾ ಅಲ್ಲಿ ತಾಯುದಾರ ತಂದಿದಾರ. ಹೌದ್. ಅವ್ರು ಏನೇನು ಮಾಡಿಕೋತ ಹೋದ್ರ ಅದನ್ನ ಹೇಳಾಕ ನಿಮ್ಮನ್ನ ನಾವು ಕರ್ಸಿವಿ ಇಲ್ಲಿ. ಹೌದಪ್ಪ. ನಾ ಏನು ಹೆಣ್ಣು ಕಡಿಮೆ ಇಲ್ಲ, ಗಂಡು ಕಡಿಮೆ ಇಲ್ಲ. ಹೌದ್. ಅಲ್ಲಿ ಪ್ರಕೃತಿ ತತ್ವ ಅಂದ್ರ ದೇವಿ, ಪರತತ್ವ ಅಂದ್ರ ಪರಮಾತ್ಮ. ಪರಮಾತ್ಮ. ಅವ್ರಿಬ್ರು ಏನು ಮಾಡ್ರು? ಹಿಂದ ಉಳ್ದವ್ರಲ್ಲ, ಹಿಂದ ಉಳ್ದ್ರಲ್ಲ ಅವ್ರ ಯಾರ? ಹಾ ಅವ್ರ ಹೆಸರು ಬೇಕು ನನಗ. ಹೌದ್. ಇಲ್ಲಿ ಪ್ರಕೃತಿ ತತ್ವ, ಪರತತ್ವ ಈ 2 ಹೆಣ್ಣ ಒಂದು ಗಂಡ. ಅದು ಹೌದ್. ಹಿಂದ ಉಳ್ದವ್ರ ಯಾರ? ಅವ್ರ ಹೆಸರು ಬೇಕು. ಇರ್ಲಿ. ಹೌದ್. ಇಲ್ಲಿವರೆಗೂ ಇವರು 7 ಪ್ರಶ್ನೆಗಳು ಹೊಡೆದಾರ. ಹೌದ್. ಅವ್ರು 8 ಹೊಡೆದಾರ. ಹಿಂದೆ 1 ಉಳ್ದೈತಿ. 1000 ರೂಪಾಯಿ ಕಟ್ಟಿದು. ಹೌದಿಲ್ಲ. ಹೌದಪ್ಪ. ಒಂದ್ ಮ್ಯಾಳಿಗೆ ಏನಾಗ್ತದಪ್ಪ ಅಂತಂದ್ರ ಏನಪ್ಪ? ಅಲ್ಲಿ ಕಟ್ಟಿರ್ತಕ್ಕಂಥವ ಹಾ 1000 ಹೌದ್. ನೀವು 7 ಹೊಡೆದಿರಿ, ಅವ್ರು 8 ಹೊಡೆದಾರ. ಹೌದ್. 5 ಗಂಟೆ ಟೈಮಿಂಗ್ ಕೊಟ್ಟು ಇನ್ನೊಂದು ಪ್ರಯತ್ನ ಮಾಡ್ರಿ. ಹೌದ್. ಇಕ್ಕೋಲ್ ಆತಂದ್ರ ನಿಮಗೆ 500, ನಿಮಗೆ 500 ಹೋಗ್ತಾವ. ಹೌದ್. ಮತ್ತ ಅದ್ರಾಗ ಏನಾರ ಪಾಯಿಂಟ್ 1 ಉಳಿತಂದ್ರ 100 ಈಚೆ ಕಡೆ 600 ಹೋಗ್ತಾವ, ನಿಮಗ್ 400 ಬರ್ತಾವ. ಹೌದ್ ಹೌದು. ಗಾಡಿ ಗುದ್ದಾಡ ಪಾಪ. ಹಾ ಅದಕ್ಕ ಯಾವ ನಮ್ಮ ಮಾಜಿ ಕಲಾವಿದರಾಗಿರ್ತಕ್ಕಂಥ ಮುತ್ಯಪ್ಪ ಹಾ ಅಡ್ಡೆಸರ ಪಡ್ಚಿ ಮಾಜಿ ಕಲಾವಿದರು ಏನು ನಮ್ಮ ಬಣಸಿದ್ದೇಶ್ವರನ ಒಂದು ಸೇವಾ, ಒಂದು ಭಕ್ತಿ